ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು. ನಾಳೆ DC ವರ್ಸಸ್ RCB ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಡೆಲ್ಲಿಲಿ ಒಂಥರ ಹೈ ವೋಲ್ಟೇಜ್ ಮ್ಯಾಚ್, ಬಿಗ್ ಕ್ಲಾಶ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಂಬರ್ 2 2ನೇ ಕ್ರಮಾಂಕದಲ್ಲಿರುವ DC ವಿರುದ್ಧ ನಮ್ಮ RCB ಅವರು 3ನೇ ಕ್ರಮಾಂಕದಲ್ಲಿರುವ RCB ಅವರು ಸೆಣಸಾಟ ನಡೆಸ್ತಾರೆ. ಈ ಪಂದ್ಯ ನಮ್ಮ RCB ಅವರಿಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ ಗುರು. ಯಾಕಂತಂದ್ರೆ DC ಅವರು ಗೊತ್ತಲ್ಲ ಏನ್ ಮಾಡಿದ್ರು ಅಂತ, ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ಟು ನಮ್ಗೆ ಹೊಡೆದು ಹೋಗಿದ್ರು. ನಿಮಗ್ ಗೊತ್ತಿರೋದೇ ಅಲ್ವಾ, ಸೆಲೆಬ್ರೇಷನ್ ಎಲ್ಲ ನಡೀತು. ಅಂದ್ರೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ನಮ್ ರಾಹುಲ್ ಅಣ್ಣ. ಸೊ ಆ ಸೆಲೆಬ್ರೇಷನ್ ಬೇರೆ ಬಂತು. ಆಮೇಲೆ DC ಅಂತೂ ಗೆದ್ಬಿಟ್ಟು ಫುಲ್ ವಿಜೃಂಭಿಸಿದ್ರು. ಒಂಥರ ಏನು ಸೋಲೋ ಮ್ಯಾಚ್ ಗೆದ್ದಂಗಿತ್ತು ಅದು ಆ ಮ್ಯಾಚ್. ಯಾಕಂತಂದ್ರೆ ಪ್ಯೂರ್ಲಿ ಬೇಸ್ಡ್ ಆನ್ ಬ್ರಿಲಿಯನ್ಸ್ ಆಫ್ ದಟ್ KL ರಾಹುಲ್ ಅಂತ ಹೇಳ್ಬೋದು. KL ರಾಹುಲ್ ಅವರ ಬ್ರಿಲಿಯನ್ಸ್ ಇಂದ ಅವರು ಗೆದ್ರು ಅಂತ ಹೇಳ್ಬೋದು. ಸೊ ಇವಾಗ ನಮ್ಗೆ ಸೇಡು ತೀರಿಸಿಕೊಳ್ಳುವಂತ ಸಮಯನ ಅಂತ. ಯಾಕಂತಂದ್ರೆ ಡೆಲ್ಲಿ ನಾವು ಆಡ್ತಿದೀವಿ. ಅವೇ ಮ್ಯಾಚ್ ಬೇರೆ. ನಮ್ಮ RCB ಅವರು 100% ವಿನ್ ರೇಷಿಯೋ ಇಟ್ಟಿದ್ದಾರೆ ಗುರು. ಎಕ್ಸ್ಟ್ರಾರ್ಡಿನರಿ. ಯಪ್ಪ ದೇವ್ರೆ, ಹೊರಗಡೆ ಅಂತಂದ್ರು ಆಲ್ಮೋಸ್ಟ್ 5ರಲ್ಲಿ ಅಂದ್ರೆ ಎಷ್ಟು ಗುರು, ಇವಾಗ 9 ಮ್ಯಾಚ್ ಆಡಿದೀವ. ಅದ್ರ 4 ಹೋಮ್ ಅಲ್ಲಿ ಆಡಿದೀವಿ, 5 ಹೊರಗಡೆ ಆಡಿದೀವಿ. ಸೊ ಅವೇ ಮ್ಯಾಚ್ 5 ಮ್ಯಾಚ್ ಅಲ್ಲಿ 5 ಗೆದ್ದಿದೀವಿ ನಾವು. ಸೊ ವಿನ್ ರೇಷಿಯೋ ಏನಿದೆ ಅಂದ್ರೆ 100% ಇದೆ ನಮ್ದು RCB ಅವ್ರದ್ದು ಅವೇ ಮ್ಯಾಚ್. ಸೊ ಅವೇ ಮ್ಯಾಚ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ರಿಲೀಫ್ ಅಂತೂ ಇದೆ. ಇವಾಗ ಹೋಮ್ ಮ್ಯಾಚ್ ಅಲ್ಲೂ ಗೆದ್ದಿದ್ದಾರೆ. ಸೊ ಸ್ವಲ್ಪ ಆ ಕಡೆ ಮಾಡಿ ಗೆದ್ದಿದ್ದಾರೆ, ಬಟ್ ಆದ್ರೂ ಗೆದ್ದಿದ್ದಾರೆ ಗುರು. ಟಾಸ್ ಸೋತ್ರು ಮ್ಯಾಚ್ ಗೆದ್ದಿದ್ದಾರೆ. ಆ ಥರ ತುಂಬಾ ಖುಷಿ ಆಯಿತು ಆ ಮ್ಯಾಚ್ ನೋಡ್ಬಿಟ್ಟು. ಈ ಕಡೆ DC ಅವರು ಏನಂದ್ರೆ ಡೆಲ್ಲಿ ಅವರು LSG ವಿರುದ್ಧ ಗೆದ್ಕೊಂಡು ಬರ್ತಿದ್ದಾರೆ. ಆರಾಮಾಗಿ ಗೆದ್ದಿದ್ದಾರೆ ಗುರು. ಅವ್ರಿಗೇನು ಟೆನ್ಷನ್ ಇಲ್ಲ ಅನ್ನೋ ತರ ಗೆದ್ದಿದ್ದಾರೆ. ಈ ಕಡೆ ನಮ್ಮ RCB ಅವರು ಮೊದಲೇ ಹೇಳ್ದಂಗೆ RR ವಿರುದ್ಧ ಗೆದ್ದು ಹೋಮಲ್ಲಿ ಗೆದ್ದು ಇವಾಗ ಡೆಲ್ಲಿ ಹೋಗ್ಬಿಟ್ಟು ಡೆಲ್ಲಿ ವಿರುದ್ಧ ಆಡ್ತಾರೆ. ಹೈ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ನಮ್ಮ RCB ಅವರು ಕೂಡ. ಈ ಕಡೆ DC ಅವರು ಕೂಡ ಹೈ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಗುರು, ಬಲಿಷ್ಠ ತಂಡಗಳ ಮಧ್ಯೆ ಮುಖಾಮುಖಿ ನಡೀತಾ ಇದೆ ನಾಳೆ ಮ್ಯಾಚು ಅಂತ. ನಾಳೆ ಮ್ಯಾಚು 7:30 ಸ್ಟಾರ್ಟ್ ಆಗುತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಸೊ ಪ್ಲೇಯಿಂಗ್ 11 ಮ್ಯಾಚ್ ಅಪ್ಸು, ಅದಾದ್ಮೇಲೆ ಏನು ಸ್ಟ್ಯಾಟ್ಸ್ ಇದಾವಲ್ಲ, ಏನೇನಿದೆ ಗುರು ಡೆಲ್ಲಿಲಿ, ಏನಾದ್ರು ಆ ಕಡೆ ಈ ಕಡೆ ಇದೆನಾ, ಎವರೇಜ್ ಸ್ಕೋರ್ ಏನಿದೆ, ಪಿಚ್ ಹೆಂಗಿದೆ, ಏನೇನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಗುರು, ಫಸ್ಟ್ ಪ್ಲೇಯಿಂಗ್ 11 ಬಂದ್ಬಿಡೋಣಪ್ಪ. ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಚೇಂಜಸ್ ಇದೆನಾ? RCB ಕಡೆಯಿಂದ ಏನು ಚೇಂಜಸ್ ಇಲ್ಲ. ಏನು ಗೆಲ್ಲುತ್ತಿರುವ ಕುದುರೆ, ಗೆಲ್ಕೊಂಡು ಓಡುತ್ತಿರುವಂತ ಕುದುರೆ, ಆ ಕುದುರೆನ ತಡಿಬೇಕು ಅಂತಂದ್ರೆ ಪ್ಲೇಯಿಂಗ್ 11 ಏನಕ್ಕಪ್ಪ ಚೇಂಜ್ ಮಾಡ್ಬೇಕು ಅಲ್ವಾ? ಸೊ ಪ್ಲೇಯಿಂಗ್ 11 ಅದೇ ಇರುತ್ತೆ, ಏನು ತಾಪತ್ರಯನೇ ಅಲ್ಲ. ಈಸಿಯಾಗಿ ಇವರು ಅದೇ ಪ್ಲೇಯಿಂಗ್ 11 ಆಡಿಸ್ಬಿಟ್ಟು, ಏನ್ ಗೊತ್ತಾ, ಇನ್ನು ರೊಮಾರಿಯೋ ಶೆಫರ್ಡ್ ಬ್ಯಾಟಿಂಗ್ ಬಂದಿಲ್ಲ ಗುರು ಹಂಗಂತ ಹೇಳ್ಬಿಟ್ಟು ಬರ್ಬೇಕೇನಪ್ಪ ಅಂತ ಅಲ್ಲ, ಆ ತರ ಅಲ್ಲ. ಬಟ್ ಹೇಳ್ತಾ ಇದ್ದೀನಿ, ಪ್ಲೇಯಿಂಗ್ 11 ಸಾಲಿಡ್ ಆಗಿದೆ, ಏನು ತೊಂದರೆ ಇಲ್ಲ ಅನ್ನೋ ತರ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಮ್ಮ ದೇವಣ್ಣ ಅಂತೂ ರಚ್ಕೆದ್ಬಿಟ್ಟು ಬ್ಯಾಟಿಂಗ್ ಮಾಡ್ತವ್ರೆ. ನಮ್ಮ ಕೊಹ್ಲಿಗೆ ಟೆಂಪ್ಲೇಟ್ ರೆಡಿ ಮಾಡ್ಬಿಟ್ಟವ್ರೆ ಆಲ್ರೆಡಿ. ಹಿಂಗೆ 18 ವರ್ಷದಿಂದ ಅವ್ರು ಮಾಡ್ಕೊಂಡೇ ಬರ್ತಾ ಇದಾರೆ. ಸೊ ಈ ಒಂದು ಹೋಮ್ ಅಲ್ಲಿ ಸ್ವಲ್ಪ ಆ ಕಡೆ ಆಗ್ತಾ ಇತ್ತು, ಬಟ್ ರನ್ಸು ಬಂದಿದೆ ಇವಾಗ ಹೋಮ್ ಅಲ್ಲಿ ಕೂಡ. ಅವೇಲ್ ಅಂತ ಅವರು ರಾಜ್ಗೆದ್ಬಿಟ್ಟೆ ಆಡ್ತಿದ್ದಾರೆ. ಸೊ ಏನು ಚೇಂಜಸ್ ಇಲ್ಲ ಗುರು ಪ್ಲೇಯಿಂಗ್ 11 ಅಲ್ಲಿ. ಬೌಲಿಂಗ್ ಅಲ್ಲೂ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಹೋದ ಮ್ಯಾಚ್ ಅಲ್ಲಿ ಭುವಿ ಅವ್ರದ್ದು ಆ ಕಡೆ ಆಯ್ತು, ಬಟ್ ಭುವಿ ಇಸ್ ಲೆಜೆಂಡ್. ಅವರು ಚೆನ್ನಾಗಿ ಇವಾಗ ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಕಂಬ್ಯಾಕ್ ಮಾಡ್ತಾರೆ ನನ್ನ ಪ್ರಕಾರ. ಏನಂತೀರಾ? ಇನ್ನು ಈ ಕಡೆ DC ಕಡೆ ಬರೋದಾದ್ರೆ, DC ಕಡೆ ಏನು ಪ್ಲೇಯಿಂಗ್ 11 ಚೇಂಜಸ್ ಇಲ್ಲ. ಅನ್ಲೆಸ್ ಅಂಟಿಲ್ ಇವರು ಫ್ಯಾಫ್ನ ಕರ್ಕೊಂಡ್ ಬಂದ್ರೆ ಆ ಕಡೆ ಚೇಂಜಸ್ ಆಗುತ್ತೆ ಗುರು. ಏನ್ ಚೇಂಜ್ ಅಂತಂದ್ರೆ, ಈ ಫೆರೇರಾ ಅಣ್ಣ ಇದಾನಲ್ಲ, ಆ ಒಂದು ಜಾಗದಲ್ಲಿ ಇವರು ಅಂದ್ರೆ ಆ ಒಂದು ಜಾಗ ಅಂತಂದ್ರೆ ಫಾರಿನ್ ಪ್ಲೇಯರ್ನ ಅವ್ರ ಜಾಗದಲ್ಲಿ ಫ್ಯಾಫ್ನ ಆಡಿಸ್ತಾರೆ, ಬಟ್ ಫ್ಯಾಫ್ ಓಪನ್ ಮಾಡ್ತಾರೆ ಆ ತರ. ಸೊ ಹೆಂಗಂತಂದ್ರೆ ಫ್ಯಾಫ್ ಮತ್ತೆ ಅಭಿಷೇಕ್ ಪೋರೆಲ್ ಓಪನ್ ಮಾಡ್ತಾರೆ. ನಂಬರ್ 3 ಕರುಣ್ ಬರ್ತಾರೆ, ನಂಬರ್ 4 ರಾಹುಲ್ ಅಣ್ಣ ಬರ್ತಾರೆ. ಆಮೇಲೆ ನಂಬರ್ 5 ನಂಬರ್ 6 ಇವರೆಲ್ಲ ಗೊತ್ತಿರೋದೆ, ಅಕ್ಷರ್ ಪಟೇಲ್ ಆಯ್ತು, ಆಮೇಲೆ ಸ್ಟಬ್ಸ್ ಆಯ್ತು, ಇವರೆಲ್ಲ ಇರೋರೆ. ಸೊ ಆಮೇಲೆ ಅಶುತೋಷ್ ಇದ್ದಾನೆ ಅಣ್ಣ. ಈ ತರ ಪ್ಲೇಯಿಂಗ್ 11 ಬೌಲಿಂಗ್ ಅಲ್ಲಂತೂ ಏನು ಚೇಂಜಸ್ ಮಾಡಲ್ಲ ಗುರು. ಸಾಲಿಡ್ ಆಗಿದೆ, ಸೆಟಲ್ಡ್ ಆಗಿರುವಂತ ಪ್ಲೇಯಿಂಗ್ 11 ಇದೆ ಇವ್ರದ್ದು. ಒಂದೇ ಒಂದು ಚೇಂಜಸ್ ಏನಂದ್ರೆ ಫ್ಯಾಫ್ ಬಂದ್ರೆ ಆಡಿಸ್ತಾರೆ. ಬಟ್ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ ಯಾವ್ದು ರಿಪೋರ್ಟ್ಸ್ ಅಲ್ಲಿ ಏನು ಬಂದಿಲ್ಲ. ಫ್ಯಾಫ್ ಅವರು ಗುಣಮುಖರಾಗಿದ್ದಾರೆ ಅಂತಾನೂ ಬಂದಿಲ್ಲ. ಫ್ಯಾಫ್ ಅವ್ರದ್ದು ಎಷ್ಟು ದಿನಗಳವರೆಗೆ ಇದೆ ಇರುತ್ತೆ ಅಂತ ಆ ತರದ್ ಏನು ರಿಪೋರ್ಟ್ಸ್ ಬಂದಿಲ್ಲ ಗುರು ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ. ಇನ್ನು ಸ್ವಲ್ಪ ಸ್ಟ್ಯಾಟ್ಸ್ ಬಗ್ಗೆ ಬರೋದಾದ್ರೆ ಗುರು, 33 ಮ್ಯಾಚ್ ಆಡಿದೀವಿ ಇಲ್ಲಿವರೆಗೂ. ಅಂದ್ರೆ RCB ಮತ್ತೆ DC ಮತ್ತೆ 33 ಮ್ಯಾಚ್ ಆಗಿದಾವೆ. ಅದ್ರಲ್ಲಿ ನಾವು 19 ಗೆದ್ದಿದ್ದೇವೆ ಗುರು. ಇವರು 13 ಗೆದ್ದಿದ್ದಾರೆ. 13 14 ಅಲ್ಲಿ 14 ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. 13 14 ಅಲ್ಲೇ ಅಷ್ಟರಲ್ಲೇ ಇದ್ದಾರೆ. ಏನ್ ಗೊತ್ತಾ, ಹೋದ್ ಮ್ಯಾಚ್ ಗೆದ್ರಲ್ಲ ಗುರು, ಅದಕ್ಕೆ ಸ್ಟ್ಯಾಟ್ಸ್ ಸ್ವಲ್ಪ ಎಕ್ಸ್ಟ್ರಾ ಒಂದು ಮ್ಯಾಚ್ ಎಕ್ಸ್ಟ್ರಾ ಗೆದ್ದಂಗೆ ಆಗಿದೆ ಅವ್ರಿಗೆ. ಇನ್ನು ನೋಡೋದಾದ್ರೆ ಡೆಲ್ಲಿಲಿ ಪಿಚ್ ಹೆಂಗಿದೆ, ಆಮೇಲೆ ವೆದರ್ ಫೋರ್ಕಾಸ್ಟು ಮಳೆ ಅಂತೂ ಏನು ಇಲ್ಲ ಗುರು. ಈ ಕಡೆ ಅಂದ್ರೆ ಪಿಚ್ ಹೆಂಗಿರುತ್ತೆ, ಏನ್ ಕತೆ, ಎವರೇಜ್ ಸ್ಕೋರು ಏನಿರ್ಬೋದು ಅಂತ ಅಂದ್ರೆ ಗುರು, ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ 50% ಚಾನ್ಸ್ ಇದೆ ಗೆಲ್ಲಕ್ಕೆ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಅಂದ್ರೆ 48.95 ಅಂದ್ರೆ 49% ಇದೆ ಅನ್ಕೊಳ್ಳಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ 51 ಇದೆ. ಆಲ್ಮೋಸ್ಟ್ 50-50 ಆದಂಗೆ ಗುರು ಲೆಕ್ಕ. ಏನ್ ಗೊತ್ತಾ, ನೀವು DC ವರ್ಸಸ್ ಮುಂಬೈ ಮ್ಯಾಚ್ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಮುಂಬೈ ಅವರು 205 ಹೊಡೆದ್ರು.
ಇವರು DC ಅವರು ಅದನ್ನ ಹೊಡಿಯಕ್ ಹೋಗಿದ್ರು, ಕೊನೆಯಲ್ಲಿ ಏನೋ ಇನ್ನು ಹೊಡಿತಾರೆ ಅನ್ನೋಷ್ಟ್ರಲ್ಲಿ ಒಂದು ಸಟ್ಪಟ್ ಡುಡುಮಂತ ರನ್ಔಟ್ಸ್ ಎಲ್ಲ ಆಯ್ತು, ಏನೇನೋ ಆಗೋಯ್ತು. ಸೊ ಆ ತರ ನೋಡೋದಾದ್ರೆ ಗುರು, ಇಲ್ಲಿ 180+, 190+ ಚೇಸ್ ಮಾಡ್ಬೇಕು ಅಂತಂದ್ರೆ ಗಡ್ಸ್ಬೇಕು ಅನ್ನೋ ತರ, ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅನ್ನೋ ತರ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಈಸಿ ಇಲ್ಲ ಗುರು ಚೇಸ್ ಮಾಡಕ್ಕೆ. ಅಂದ್ರೆ 190+, ಬಾಕಿ 190 ಒಳಗಡೆ ಎಲ್ಲ ಹೊಡೆದ್ರೆ ಹೊಡಿತಾರೆ, ಏನ್ ತೊಂದ್ರೆ ಇಲ್ಲ. 200 ಒಳಗಡೆ ಇದ್ರೂನು ಹಂಗೋ ಹೆಂಗೋ ಮಾಡಿ ಹೊಡಿಬಹುದು. ಬಟ್ 200+ ಏನಾದ್ರು ಬಂದ್ರೆ ಅಂದ್ಕಡೆ ಆಲ್ಮೋಸ್ಟ್ ಗಾನ್ ಕೇಸೆ ಅಂತ ಅನ್ಬಹುದು. ಸ್ವಲ್ಪ ಡ್ಯೂ ಕೂಡ ಬರುತ್ತೆ ಗುರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಆ ಕಡೆ ಈ ಕಡೆ ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ನಲ್ಲಿ ನಮ್ಮ RCB ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತಾರ ಬ್ಯಾಟಿಂಗ್ ತಗೋತಾರ ನೋಡ್ಬೇಕು. ಬ್ಯಾಟಿಂಗ್ ತಗೊಂಡ್ರು ಒಂದೇ, ಬೌಲಿಂಗ್ ತಗೊಂಡ್ರು ಒಂದೇ. ಏನಂದ್ರೆ ಬ್ಯಾಟಿಂಗ್ ತಗೊಂಡು 200 ಎಲ್ಲ ಹೊಡೆದ್ರೆ ಮುಗೀತು ಕತೆ ಅನ್ನೋ ತರ ಆರಾಮಾಗಿ ಗೆಲ್ತಾರೆ. ಬೌಲಿಂಗ್ ತಗೊಂಡ್ರೆ ಅದೇ ಸ್ವಲ್ಪ ಅವ್ರನ್ನ 180 ಒಳಗಡೆ ರೆಸ್ಟ್ರಿಕ್ಟ್ ಮಾಡಿ ಈಸಿಯಾಗಿ ಚೇಸ್ ಮಾಡ್ಬೇಕು. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಮ್ಯಾಚ್ ಅಪ್ಸಿಗೆ ಬರೋದಾದ್ರೆ ಅಭಿಷೇಕ್ ಪೋರೆಲ್ಲ ಮತ್ತೆ ಕರುಣಾಯರು ಓಪನಿಂಗ್ ಬರ್ತಾರೆ. ಸೊ ಹಂಗ್ ನೋಡೋದಾದ್ರೆ ಭುವಿ ವರ್ಸಸ್ ಇವರಿಬ್ರು ಓಪನರ್ಸ್ ಅಂತ ಹೇಳ್ಬೋದು. ಇಬ್ರು ವಿಕೆಟ್ ಬೇಗ ತೆಗಿಬೇಕು ಗುರು, ಸ್ಪೆಷಲಿ ಕರುಣಾಯರಣ್ಣನ್ ವಿಕೆಟ್ ತೆಗಿಬೇಕು. ಸ್ವಲ್ಪ ಕನ್ನಡಿಗರು ನಮ್ಮ ವಿರುದ್ಧನೇ ಸ್ವಲ್ಪ ಆಡ್ತಾರೆ, ಆಡ್ಲಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ನಾವು ಬೇಗ ವಿಕೆಟ್ ತೆಗೆಯೋಣ ಅಂತ, ಯಾಕಂದ್ರೆ ನಮಗೂ ಮ್ಯಾಚ್ ಗೆಲ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಗುರು, ಮ್ಯಾಚ್ ಗೆಲ್ಲೇಬೇಕು ಆ ತರ. ಸೊ ಈ ಕಡೆ ನೋಡೋದಾದ್ರೆ ನಮ್ಮ ರಾಹುಲ್ ಅಣ್ಣ ವರ್ಸಸ್ ಹೇಜಲ್ವುಡ್, ಇದೊಂಥರ ಚೆನ್ನಾಗಿರುತ್ತಪ್ಪ. ಯಾಕಂದ್ರೆ ಬೆಂಗಳೂರಲ್ಲಿ ರಾಹುಲ್ ಅಣ್ಣ ಹೇಜಲ್ವುಡ್ಗೆಲ್ಲ ಹೊಡೆದಿದ್ರಪ್ಪ. ಬಟ್ ಇದು ನಮ್ಮ ಹೇಜಲ್ವುಡ್ ಅವರು ಗೊತ್ತಲ್ಲ, ಸ್ವಲ್ಪ ಬೆಂಕಿ ಬೌಲರು. ನೋಡೋಣ ಏನ್ ಮಾಡ್ತಾರೆ ಅಂತ, ಮಜಾ ಇರುತ್ತೆ ಈ ಒಂದು ಮ್ಯಾಚ್ ಅಪ್ಸ್ ನೋಡೋಕೆ ಚೆನ್ನಾಗಿರುತ್ತೆ. ಈ ಕಡೆ ನೋಡೋದಾದ್ರೆ ನಮ್ದು ಬ್ಯಾಟಿಂಗ್ ನೋಡೋದಾದ್ರೆ ನಮ್ಮ ಕೊಹ್ಲಿ ಕಾಕಾ ವರ್ಸಸ್ ಇವರು ಸ್ಟಾರ್ಕ್ ಅಂತ ಅಂದ್ರೆ ಸ್ಟಾರ್ಕ್ ಅಲ್ಲ, ಮುಖೇಶ್ ಕುಮಾರ್ ಅಂತ ಹೇಳ್ಬೋದು. ಈ ಕಡೆ ಸಾಲ್ಟ್ ವರ್ಸಸ್ ಸ್ಟಾರ್ಕ್ ಅಂತ, ಅದೊಂದು ಚೆನ್ನಾಗಿರುತ್ತೆ. ಆಮೇಲೆ ಸ್ಪಿನ್ನರ್ಸ್ ಮೇನ್ ಇಂಪಾರ್ಟೆಂಟ್ ಗುರು, ಅಕ್ಷರ್ ಪಟೇಲ್ ಮತ್ತೆ ಈ ಕಡೆ ಕುಲ್ದೀಪ್, ಇವರಿಬ್ಬರನ್ನ ಹೇಗ್ ಟ್ಯಾಕಲ್ ಮಾಡ್ತಾರೆ ಅಂತ ನೋಡೋದೇ ಚಂದ ಇರುತ್ತೆ. ಅದು ನಮ್ಮ ರಜತ್ ಪತಿದಾರ್ ಅವರು. ಯಾಕಂತಂದ್ರೆ ರಜತ್ ಅಣ್ಣ ಹೋದ್ಸರಿ DC ಅವ್ರದ್ದು ಅಂದ್ರೆ ಯಾರು ಕುಲ್ದೀಪ್ ಅಣ್ಣ ಬೌಲಿಂಗ್ ಮಾಡ್ಬೇಕಾದ್ರೆ ಸುಮ್ಮನೆ ವಿಕೆಟ್ ಕೊಟ್ಟಿದ್ರು, ಆ ತರ ಆಗಿತ್ತು. ಸೊ ಆ ತರ ಆಗಲ್ಲ ಅಂತ ಅನ್ಕೋತೀನಿ. ನಮ್ಮ ಪಟ್ಟಿದಾರ ಅಣ್ಣ ಚೆನ್ನಾಗಿ ಆಡ್ಬೇಕು, ಸೂಪರ್ ಆಗಿ ಆಡ್ಬೇಕು. ಈ ಮ್ಯಾಚ್ ಅಪ್ ನೋಡಕ್ಕೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಒಟ್ಟಲ್ಲಿ ಗುರು ರಾಹುಲ್ ಅಣ್ಣ ಕರುಣಾಯರ್ ಈ ಕಡೆ ಆದ್ರೆ, ಈ ಕಡೆ ನಮ್ ದೇವಣ್ಣ ಒಬ್ರೆ ಸಿಂಗಲ್ ಆರ್ಮಿ ತರ ಹೆಂಗ್ ಆಡ್ತಾರೆ ನೋಡ್ಬೇಕು. ಅಂದ್ರೆ ಕನ್ನಡಿಗರು ಹೆಂಗ್ ಆಡ್ತಾರೆ ಅಂತ ನೋಡ್ಬೇಕು ಗುರು, ಮಜಾ ಇರುತ್ತೆ. ಏನ್ ಗೊತ್ತಾ, ನಂಗೆ ಸಿಂಪಲ್, ನಮ್ ಕರ್ನಾಟಕ ಪ್ಲೇಯರ್ಸ್ ಎಲ್ಲ ಆಡ್ಲಿ, ಬಟ್ ಕೊನೆಯಲ್ಲಿ RCB ಗೆಲ್ಲಿ ಅಷ್ಟೇ ನಮ್ದು, ಮತ್ತಿನ್ನೇನಿಲ್ಲ ಅಷ್ಟೇ ಗುರು. ಪಾಯಿಂಟ್ಸ್ ಟೇಬಲ್ ಬಗ್ಗೆ ಏನೋ ಮಾತಾಡಿದ್ದಾಯ್ತು, ಮ್ಯಾಚ್ ಅಪ್ಸ್ ಆಯ್ತು, ಪ್ಲೇಯಿಂಗ್ 11 ಆಯ್ತು, ಆಮೇಲೆ ಈ ಪಿಚ್ಚಲ್ಲಿ ಸ್ಟಾಟ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾಯ್ತು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನಪ್ಪಾ ಅಂದ್ರೆ ಒಟ್ಟಿನಲ್ಲಿ ನಮ್ಮ RCB ಅವರು ಕೊನೆಯಲ್ಲಿ ಗೆಲ್ಬೇಕು, ಹೆಂಗಾದ್ರೂ ಮಾಡಿ DC ವಿರುದ್ಧ ಗೆಲ್ಬೇಕು, ಸೇಡ್ ತೀರ್ಸ್ಕೋಬೇಕು. ಸೇಡ್ ಅಂತಾರೆ, ನಮ್ಗೇನು ಆ ಥರದ್ದೇನಿಲ್ಲ, ಒಟ್ನಲ್ಲಿ ನಮ್ಗೆ ಗೆಲ್ಬೇಕು ಆ ತರ. ಎಲ್ಲರೂ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಂತೂ ರಾಜ್ಗೆದ್ಬಿಟ್ಟು ಹುಡುಗರೆಲ್ಲ ರೋಜ್ಗೆದ್ಬಿಟ್ಟು ನಮ್ಮ ಕೊಹ್ಲಿ ಅವ್ರದ್ದು ಡೆಲ್ಲಿ ಒಂದು ಇದಿದೆ, ಹೋಮ್ ಗ್ರೌಂಡ್ ಇದೆ. ಸೊ ಅಲ್ಲಿ ತುಂಬಾ ಜನ ಬಂದಿರ್ತಾರೆ, ಕೊಹ್ಲಿ ಅಂತಿರ್ತಾರೆ. ನಮ್ಮ ಕೊಹ್ಲಿ ಅವರು ಕೂಡ ಹಿಂಗೆ ಸೆಲೆಬ್ರೇಷನ್ ಮಾಡ್ಬೇಕು, ಹೆಂಗೆ ಶ್ರೇಯಸ್ ಅಯ್ಯರ್ ಅಂದ್ರೆ ಅವ್ರ ವಿರುದ್ಧ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಹಂಗೆ ನಮ್ ರಾಹುಲ್ ಅಣ್ಣನ್ ವಿರುದ್ಧನೂ ಸೆಲೆಬ್ರೇಷನ್ ಮಾಡ್ಬೇಕು. ಹಂಗೆ ಹಿಂಗೆ ಏನೇನೋ ಒಪಿನಿಯನ್ಸ್ ಕ್ರಿಯೇಟ್ ಆಗಿದಾವೆ. ಬಟ್ ನನ್ಗಂತೂ ಆ ಥರದ್ದೇನಿಲ್ಲ ಗುರು, ನಮ್ಗೆ ಗೆಲ್ಬೇಕಷ್ಟೇ. ಸೊ ನಿಮ್ ಪ್ರಕಾರ ಏನಾದ್ರು ಪ್ಲೇಯಿಂಗ್ 11 ಚೇಂಜಸ್, ಆಮೇಲೆ ಮ್ಯಾಚ್ ಅಪ್ಸ್ ಏನಾದ್ರು ಆ ಕಡೆ ಇನ್ನು ಈ ಮ್ಯಾಚ್ ಅಪ್ಸ್ ನೋಡೋದಿದೆ, ಇದೇನಾದ್ರೂ ನಿಮ್ಮ ತಲೆಯಲ್ಲಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಮೆಂಟ್ಸ್ ಓದ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲರೂ ಮಾಡಿ. ಯಾಕಂದ್ರೆ 95% ಮಾಡಲ್ಲ, ಸೊ ಪ್ಲೀಸ್ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.